ಮೆರವಣಿಗೆ ಎಲ್ಲ ಇರತ್ತೆ ಅಂತಂದ್ರಿ, ಆದ್ರೆ ನೋಡಿದ್ರೆ ಹೆಣ್ಣನ್ನ ಮನೆಗೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ತಿದ್ದೀರಾ? ರಶ್ಮಿ, ಈ ಮಾರಿಗುಡಿ ದೇವರು ವೀರಭದ್ರನ ಮಗನ ಮದುವೆನ ಸುತ್ತೂರು ಜನ ನೋಡಿ ಕಣ್ತುಂಬಿ ಆನಂದ ಪಟ್ಕೊಂಡಿದ್ದಾಯ್ತು. ಈಗ ಊರಲ್ಲಿ ವಯಸ್ಸಾದವರು, ಮದುವೆಗೆ ಬರೋಕ್ಕಾಗದೇ ಇರೋರು, ಮತ್ತು ಇನ್ನೂ ಹಲವು ಜನ ಇದ್ದಾರಲ್ಲ, ಅಂಥವ್ರಿಗೆ ನನ್ನ ಮಗನ ಮೆರವಣಿಗೆ ಮಾಡಿ ಅವರು ಕಣ್ ತುಂಬಿಕೊಳ್ಳೋದು ಬೇಡವಾ? ಹೀಗೆ ಮೆರವಣಿಗೆ ಮಾಡೋದು ನನ್ನ ಧರ್ಮ ಅಲ್ವಾ? ಆದರೆ ಹೆಣ್ಣನ್ನ ಮನೆ ಒಳಗಡೆ ಒಕ್ಕಿಸ್ಕೊಳ್ತೇನೆ ಮೆರವಣಿಗೆ ಮಾಡಬಾರ್ದು ಅಂತ ಜೋಯಿಸ್ ಹೇಳ್ಬಿಟ್ಟವ್ರೆ. ಅದಕ್ಕೆ ಹೆಣ್ಣನ್ನ ಮನೆ ಒಳಗೆ ಒಕ್ಕಿಸ್ಕೊಂಡು ದೀಪ ಹತ್ತಿಸ್ಬಿಟ್ರೆ ಮೆರವಣಿಗೆ ಮಾಡಿಸೋದೆಯಾ? ಅಷ್ಟೊತ್ತಿಗೆ ಕತ್ಲೆ ಹಾಕಿಲ್ವ ಛತ್ರಿ ಅಣ್ಣ? ಇವು ನಮ್ಮ ಕಾಲದ ಮದುವೆ ಮೆರವಣಿಗೆ ನೋಡಿದ್ಯೇನೋ ನೀನು? ಸೂರಿಲ್ಲದ ಕಾರ್ನಲ್ಲಿ ಗಂಡು ಹೆಣ್ಣನ್ನು ಕೂಡಿಸ್ಕೊಂಡು ಆ ಬೀದಿ ದೀಪಗಳ ನಡುವೆ ಹುಡುಗರೆಲ್ಲ ಹೆಗಲ ಮೇಲೆ ಪೆಟ್ರೋಲ್ ಮಾರ್ಕ್ಸ್ ಇಟ್ಕೊಂಡು ಅದ್ಭುತ ಅದ್ಭುತ ಕಣ. ಈಗಲೂ ಸೇಮ್ ರಿಪೀಟ್ ಆಯ್ತದೆ. ಗಂಡು ಹೆಣ್ಣು ಕೂರ್ಸೋದು, ಮೆರವಣಿಗೆ ಓಡಿಸೋದು ಅಷ್ಟೇಯಾ? ಹಾಗಾದ್ರೆ ಅಣ್ಣಂಗೂ ರತ್ನಂಗೂ ಇವತ್ತು ಫಸ್ಟ್ ಟ್ರಿಪ್ಪು. ಅದೇ ಇನ್ನೇನು, 4 ದಾರಿ ಇರೋ ಊರ್ ಸುತ್ತ ಟ್ರಿಪ್ಪು. ಅತ್ತೆ, ಎಷ್ಟು ದೂರ ಹೋಗ್ತೀವಿ ಅನ್ನೋದು ಮುಖ್ಯ ಆಗಲ್ಲ, ಹೋಗೋ ಅಷ್ಟು ದೂರನೂ ಜೊತೆಗೆ ಇರ್ತೀವೋ ಇಲ್ವೋ ಅನ್ನೋದು ಮುಖ್ಯ ಅಲ್ವೇನ್ರಿ? ಯಾ ಐ ಅಪ್ರಿಷಿಯೇಟ್ ದಿ ಕಾನ್ಫಿಡೆನ್ಸ್ ಆಫ್ ದಿ ಕಾಂಪೌಂಡರ್. ಮಾತು ಸಾಕು, ಎಲ್ಲರೂ ಮನ್ಸಾರೆ ಹರಿಸಿ ನಮ್ಮ ಮನೆ ಮಹಾಲಕ್ಷ್ಮಿನ ಮನೆ ತುಂಬಿಸ್ಕೊಡಿ. ಅದಕ್ಕೋಸ್ಕರನೇ ಅವಾಗಿಂದ ಕಾಯ್ತಾ ಇದ್ದೀವಿ ಕಣವ. ನೀವು ಹೊಸಿ ತಡ. ತಡವಾಗಿ ಆದರೂ ಅಡಕವಾಗಿರೋ ಸೊಸೆನೆ ನಮ್ಮ ಮನೆಗೆ ಬಂದಿದ್ದಾಳೆ. ತಂಗ್ಯವ, ಯಾರ ಮಗಳು ಹೇಳು? ಅಲ್ವೇನೋ ವೀರಭದ್ರ? ಅದೇ ನಿಮ್ಮ ಹುಡುಗನ ಬಾಯ್ಲಿ ನಮ್ಮ ಹುಡುಗಿ ಹೆಸರು ಹೇಳಿಸಿ. ನಾನು ನೋಡಬೇಕು ನೀವು ಹುಡುಗನಿಗೆ ಏಡ್ ಕಲ್ಸಿದ್ದೀರಾ ಅಂತ. ಪರ್ಶು, ಹೇಳೋ ನಿನ್ನ ಹೆಂಡತಿ ಹೆಸರು ಹೇಳೋ. ಪರ್ಸೋಣ ನಾರ್ಮಲ್ ಆಗೆಲ್ಲ ಹೇಳಿದ್ರೆ ನಾವೆಲ್ಲ ಬಿಡಕ್ಕಿಲ್ಲ, ಏನಾದ್ರು ಡಿಫ್ರೆಂಟ್ ಆಗಿ ಹೇಳು. ಬೇಕಾದ್ರೆ ನಾನು ನಿನಗೆ ಸಹಾಯ ಮಾಡ್ತೀನಿ. ಬೇಡ ಸೀನಾ, ಟೀಚರ್ ಅಮ್ಮ ನನ್ನ ಹೆಂಡ್ರಾಗೋಳು ಅಂತ ಗೊತ್ತಾದ ಮ್ಯಾಕೆ ನಾನೇ ಅಭ್ಯಾಸ ಮಾಡಿವ್ನಿ. ನಾನೇ ಹೇಳ್ತೀನಿ. ಒಂದು ನಿಮಿಷ ಲೇಡೀಸ್ ಫಸ್ಟು, ರತ್ನ ಹೇಳಿ ಮೊದಲು. ಯಾಕ್ಲ ಪಾಪ ಮಾಡ್ಕೊಂಡಿದೀಯಾ? ಯಾಕೆ ಕೋಪ ಮಾಡ್ಕೊಂಡಿದ್ದೀಯ ಅಂದ್ರೆ ನಿಮ್ಗೆ ಯಾರು ಗೊತ್ತಿಲ್ವೇ? ಆ ಸೋಮ ನನ್ನ ಮಗ ನನ್ನ ಹೆಂಡ್ರಿಗೆ ಕಚ್ಬಿಟ್ಟವನೆ. ಅವಳು ಬೇಜಾರು ಮಾಡ್ಕೊಂಡು ತೋಳ ಮನೆಗೆ ಕುಂತವಳೆ. ಸಮಾಧಾನ ಮಾಡ್ಕೊಳಪ್ಪ, ಗಂಡ ಹೆಂಡತಿ ಜಗಳ ಮಲ್ಗೋತನಕ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಇಲ್ಲಿ ಉಣ್ಣಕ್ಕೂ ಇಲ್ಲ ಮಲಗಕ್ಕೂ ಇಲ್ಲ. ಇಲ್ಲ ಅವಳು ಬರಾಕಿಲ್ಲ ತವ್ರ ಮನೆಯಿಂದ. ನನ್ನ ಮಗ ಸೋಮ ಬರ್ಲಿ, ಐತೆ ಇವತ್ತು ಅವನ್ಗೆ. ಏನ್ ಸರ್ ನೀವು ಇಷ್ಟು ದೊಡ್ಡ ಬಸ್ ಬರ್ತಿದೆ ಕಣ್ ಕಾಣಿಸಲ್ವಾ? ನಾನೇನೋ ನಿಧಾನಕ್ಕೆ ಬರ್ತಿದ್ದೆ ಸರಿ, ಸ್ಪೀಡಾಗಿ ಬಂದ್ಬಿಟ್ಟಿದ್ರೆ ಅಪ್ಪಚ್ಚಿ ಆಗ್ಬಿಡ್ತಿದ್ರಿ ನೀವು. ಅಪ್ಪಚ್ಚಿ? ಅಯ್ಯೋ ನನ್ನ ಮಗನೇ, ಅಪ್ಪಚ್ಚಿ ಆಗ್ಬಿಡ್ತಿದ್ದೆಲ್ಲ. ಬೇಡಪ್ಪ. ನೋಡಿದ್ರತ್ತೆ, ಇದಕ್ಕೆ ಕಾಲಚಕ್ರ ಅಂತ ಹೇಳೋದು. ಒಂದು ಕಾಲದಾಗೆ ಸೋಮ ನನ್ನ ಗಂಡಂಗೆ ಹೊಡಿತಿದ್ದ, ಆದರೆ ಇವತ್ತು ಅದೇ ಬೆಲ್ಟಲ್ಲಿ ಅವ್ರ ಅಣ್ಣನೇ ಅವನು ಹೊಡಿತವ್ರೆ. ಈ ಚಕ್ರದಾಗೆ ಬರೀ ಸೋಮ ಒಬ್ಬನೇ ಸಿಕ್ಕಾಕೊಳ್ಳೋಕ್ಕಿಲ್ಲ, ಅನ್ಯಾಯ ಮಾಡಿದವರು ಎಲ್ಲರೂ ಸಿಕ್ಕಾಕೊಳ್ಳೋ ಥರ ನಾನು ಮಾಡ್ತೀನಿ. ಏನಾಗ ಬಿಡ್ಲ, ಹೊಡಿಬೇಡ. ಹೊಡೆದು ನನ್ನ ಕೈ ನೋವು ಬಂತು.
ಯಾಕರ್ಲ ಹಿಂಗ್ ದಾಯಾದಿಗಳ ತರ ಆಡ್ತಾ ಇದ್ದೀರಾ? ಸೋಮ, ನೋವಾಯ್ತದೇನಪ್ಪ? ಬೆಲ್ಟ್ ತಗೊಂಡು ನಾಯಿ ಪಿಡಿ ಹೊಡೆದಂಗೆ ಕೊಡ್ತಾವನೆ, ನೋವಾಯ್ತದೆ ಅಂತ ಕೇಳ್ತೀಯಲ್ಲ. ದೊರೆ ನಡೀರಿ ಹೋಗಮ್ಮ. ಖಾಲಿಯಾಗಿರೋ ಮನಸ್ಸಲ್ಲಿ ಪ್ರೀತಿ ತುಂಬೋನು. ಭೂಸ್ಪರ್ಶ ಮಾಡಿದರೆ ಕಾಲಿಗೆ ನೋವಾಗುತ್ತೆ ಅಂತ ಹೂವಿನ ಸ್ಪರ್ಶ ಮಾಡಿಸೋನು. ನನ್ನ ಕೈ ಹಿಡಿಯೋಕೆ ಬಳೆಯಾಗಿ ಬರ್ತಾನೆ, ಮುಡಿಗೆ ಹೂವಾಗಿ ಬರ್ತಾನೆ, ಕೆನ್ನೆಗೆ ರಂಗಾಗಿ ಬರ್ತಾನೆ. ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಹೆಸರು ಜೊತೆ ಅವನ ಹೆಸರನ್ನ ಸೇರಿಸಿ ಬದುಕೋ ರಾಮರ ರಾಮ ಪರಶುರಾಮ ನನ್ನ ಗಂಡ. ಟೀಚರವ ಇದನ್ನೆಲ್ಲ ಯಾವಾಗ ಕಲ್ತ್ರಿ? ತನ್ನ ಗಂಡ ಹೇಗಿರ್ಬೇಕು ಅಂತ ಹುಡುಗಿ ಅನ್ಕೊಂಡಿರ್ತಾಳೋ ಆ ಆಸೆನ ಪದಕ್ ಪದ ಸೇರಿಸಿ ಕಲ್ತಿರ್ತಾಳೆ. ಅದೇ ಥರ ಗಂಡ ಸಿಕ್ಕಿದಾಗ ಅದಕ್ಕೆ ಅವನ ಹೆಸರು ಸೇರಿಸಿ ಹೇಳ್ಬಿಡ್ತಾಳೆ ಅಲ್ವಾ ರತ್ನ? ನಮ್ಮ ಪರ್ಶುನು ಏನ್ ಕಮ್ಮಿ ಇಲ್ಲ, ಸ್ವಲ್ಪ ಸ್ಲೋ ಕಲ್ತ್ರುನು ಗ್ಲೋ ಆಗಿ ಹೇಳ್ತಾನೆ ಅಲ್ವೇನೋ? ಹೇಳೋ ಪರ್ಶು. ಬ್ರಹ್ಮ ನಮ್ಮ ಮಾರಿಗುಡಿ ಮಕ್ಕಳು ಭವಿಷ್ಯನ ಬಿಟ್ಟು ಬೇರೆ ಎಲ್ಲ ಭವಿಷ್ಯನೂ ಬರೆದಿರ್ತಾನೆ. ಯಾಕೆ ಹೇಳಿ? ನಮ್ಮ ಟೀಚರ್ ಅಮ್ಮ ಈ ಮಾರಿಗುಡಿ ಇರಬೇಕಾದ್ರೆ ಈ ಊರ ಮಕ್ಕಳು ಭವಿಷ್ಯನ ಅವರೇ ಅಲ್ವೇ ಬರಿಬೇಕು. ನಮ್ಮ ಊರಿನಾಗೆ 2 ಕೆರೆ ಐತೆ. ಒಂದೊಂದು ಕೆರೆಲೂ 50-50 ತವರೆ ಬಿಟ್ಟವೆ. ಎಷ್ಟಾಯಿತು? ಅಲ್ಲ, 101. ಆ 1ನೇ ತವರೆ ನನ್ನ ಹೆಂಡ್ರಾಗವಳೆ. ಓಹೋ ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡ